ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹ್ಮ್ ನಮ್ಮ ರಾಮರಾಜ್ಯ ಅಂತ ಹೇಳ್ತೀವಿ. ಈಗ ರಾಮರಾಜ್ಯ ಅಂತ ಹೇಳ್ಕೊಂಡು ನಮ್ಮ ಇಡೀ ಭಾರತವನ್ನ, ಕರ್ನಾಟಕವನ್ನ ರಾಕ್ಷಸರ ರಾಜ್ಯವನ್ನಾಗಿ ಮಾಡಿ ನಾವೆಲ್ಲ ಕುಂತಿದ್ದೇವೆ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆನ್ನೆ ನಾನೊಂದು ಪೋಸ್ಟ್ ಅನ್ನು ಹಾಕಿದೆ, ಟೈಮ್ಸ್ ಆಫ್ ಇಂಡಿಯಾ ಕವರ್ ಮಾಡಿದೆ. ಯು ಪಿನಲ್ಲಿ ನಮಗೆ DJ ಹಳ್ಳಿನಲ್ಲಿ ಲಾಡಿ ಬಿಚ್ಚಿದಂತ ಇನ್ಸ್ಪೆಕ್ಟರ್ ಸುನೀಲ್ನ ನೋಡಿದ್ದೀವಿ. ಯು ಪಿನಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ. 4 ಜನ ಸೇರ್ಕೊಂಡು 48 ದಿನಗಳ ಕಾಲ ಸತತವಾಗಿ ಆಕೆಯನ್ನ ಕೂಡಾಕಿ, ಆಕೆಗೆ ಡ್ರಗ್ಗಳನ್ನ ಇಂಜೆಕ್ಟ್ ಮಾಡಿ, ಆಕೆಯನ್ನ ಸತತವಾಗಿ 48 ದಿವಸಗಳ ಕಾಲ ಅತ್ಯಾಚಾರ ಬೆಸಗಿದ್ದಾರೆ. ಆಗಿರೋದು ಬೇರೆ ಎಲ್ಲೂ ಅಲ್ಲ, ಇದೇ ಭಾರತ ದೇಶದಲ್ಲಿ, ಯು ಪಿ ಅನ್ನೋ ರಾಜ್ಯದಲ್ಲಿ. ನಾವು ಯಾವ ರಾಜ್ಯದಲ್ಲಿ ರಾಮನನ್ನ ಸ್ಥಾಪನೆ ಮಾಡಿ ರಾಮರಾಜ್ಯ ಅಂತ ಹೇಳ್ಕೊಂತಾ ಇದೀವೋ, ಅದೇ ರಾಮರಾಜ್ಯ ಅಂತ ಹೇಳ್ಕೊಳ್ಳುವಂತ ಯು ಪಿನಲ್ಲಿ ರಾಕ್ಷಸರು ಒಂದು ಹೆಣ್ಣು ಮಗಳನ್ನ, 28 ವರ್ಷದ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡ್ತಾರೆ, ಕೂಡಾಕ್ತಾರೆ, ಡ್ರಗ್ ಇಂಜೆಕ್ಟ್ ಮಾಡ್ತಾರೆ. ಸತತವಾಗಿ 48 ದಿನ 4 ಜನರು ಆಕೆಯನ್ನ ಗ್ಯಾಂಗ್ ರೇಪ್ ಮಾಡ್ತಾರೆ. ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ರಾಮರಾಜ್ಯ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀವಿ ಹೊರತು, ಆದ್ರೆ ನಿಜವಾಗ್ಲೂ ನಾವಿರೋದು ರಾಕ್ಷಸ ರಾಜ್ಯದಲ್ಲಿ. ಇನ್ನೊಂದು ವೆರಿ ಸೆನ್ಸಿಟಿವ್ ಮ್ಯಾಟರ್ ಏನು ಅಂತಂತಂದ್ರೆ, ಬರೀ 4 ಜನ ಹೆಣ್ಣು ಮಗಳನ್ನ ರೇಪ್ ಮಾಡಿದ್ರೆ ನಾನು ನಿಜವಾಗ್ಲೂ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ರಾಕ್ಷಸರ ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಬಟ್ ಈ ಘಟನೆಗಳು ನಡೀಬಾರ್ದು. ಕರ್ನಾಟಕ 2025ರಲ್ಲಿ ಹೆಚ್ಚು ಕಡಿಮೆ 700 ರೇಪ್ ಪ್ರಕರಣಗಳನ್ನ ದಾಖಲಿಸಿದೆ. 700 FIR ಆಗಿದೆ. ಆರ್ ವಿ ನಾಟ್ ಶೇಮ್ಫುಲ್? ಯಾವ 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 ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ಬೇಕು, ಆ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗುತ್ತೆ. 700 ಅತ್ಯಾಚಾರಕ್ಕೆ ಸಾಕ್ಷಿಯಾದಂತ ಕರ್ನಾಟಕ ಒಂದು ಕಡೆ ಆದ್ರೆ, DJ ಹಳ್ಳಿನಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಂತ ಹೆಣ್ಣು ಮಗಳಿಗೆ ಪಟಾಯಿಸ್ಕೊಂಡು, ಸೆಕ್ಸ್ ಸ್ಕ್ಯಾಂಡಲ್ ಮಾಡಿಕೊಂಡು, ಲಾಡಿ ಬಿಚ್ಚದಂತ DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಒಂದು ಕಡೆ ಆದ್ರೆ, ಯು ಪಿನಲ್ಲಿ 4 ಜನ ರಾಕ್ಷಸರು 48 ದಿವಸಗಳ ಕಾಲ ಒಂದು ಹೆಣ್ಣು ಮಗಳನ್ನ ಕೂಡ ಹಾಕಿ, ಆಕೆಯನ್ನ ಗ್ಯಾಂಗ್ ರೇಪ್ ಮಾಡೋದಲ್ಲದೆ, ಆಕೆ ತಪ್ಪಿಸ್ಕೊಂಡು ಹೊರಗಡೆ ಬಂದು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಈ ತರ ಆದಾಗ ತಲೆ ಎತ್ತಿ ಓಡಾಡೋದು, ಜೀವಂತವಾಗಿರೋದು ಕಷ್ಟ. ಬಟ್ ಧೈರ್ಯ ಮಾಡಿ ಆ ಹೆಣ್ಣು ಮಗಳು ಪೊಲೀಸ್ ಠಾಣೆಗೆ ಹೋಗ್ತಾಳೆ, ಯು ಪಿಯ ಒಂದು ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಏನಾಗಿರ್ಬೋದು ನಿಮ್ಮ ಇಮ್ಯಾಜಿನ್ಗೆ ಬಿಟ್ಟಿರೋದು. ಈ ರಾಕ್ಷಸರು 48 ದಿವಸ ಆಕೆಯನ್ನ ರೇಪ್ ಮಾಡಿದ ಒಂದು ಕಡೆ ಆದ್ರೆ, ಕಂಪ್ಲೇಂಟ್ ಕೊಡಕ್ಕೆ ಯು ಪಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ 2 PSIಗಳು ಆಕೆಯನ್ನ ರೇಪ್ ಮಾಡ್ತಾರೆ ಸತತವಾಗಿ. ಈವನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಆಕೆಯನ್ನ ರೇಪ್ ಮಾಡ್ತಾರೆ. ಇಂತ ನೋಡಿ, ಒಂದು ಕಡೆ ಸಮಾಜದಲ್ಲಿ ರಾಕ್ಷಸರನ್ನ ಸೃಷ್ಟಿ ಮಾಡಿರೋ ಅಂತ ಒಂದು ಸಮಾಜ ಆದ್ರೆ, ಇನ್ನೊಂದು ಕಡೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ಇಸ್ಕೋತೋಣ ಬಂದ್ ಕರ್ವಾ ಯಾರು, ಇಸ್ಕೋತೋಣ ಬಂದ್ ಕರ್ವಾ, ಏಯ್ ಆಫ್ ಮಾಡಲ್ಲ. ಒಂದು ಕಡೆ ಏನೋ ಹೆಣ್ಣು ಮಕ್ಕಳು ಅತ್ಯಾಚಾರವನ್ನ ಸಹಿಸ್ಕೊಂಡು ಗ್ಯಾಂಗ್ ರೇಪ್ ಮಾಡ್ಕೊಂಡು 48 ದಿವಸಗಳ ಕಾಲ ಆ ಡ್ರಗ್ ಅನ್ನ ಅವ್ರು ಇಂಜೆಕ್ಟ್ ಮಾಡಿ ಆಕೆನ ರೇಪ್ ಮಾಡೋದು ಒಂದು ಕಡೆ ಆದ್ರೆ, ಆಕೆ ನ್ಯಾಯ ಕೇಳಲು ಪೊಲೀಸ್ ಠಾಣೆಗೆ ತೆರಳಿದ್ರೆ, ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್, 2 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಆಕೆಯನ್ನ ರೇಪ್ ಮಾಡ್ತಾರೆ. ವಾಟ್ ಎ ಶೇಮ್ಫುಲ್! ಎಂತ ದರಿದ್ರ ವ್ಯವಸ್ಥೆನಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ. 700 ರೇಪ್ಗಳನ್ನ ರಿಜಿಸ್ಟರ್ ಮಾಡ್ಕೊಂಡ ಕರ್ನಾಟಕ ಒಂದು ಕಡೆ ಆದ್ರೆ, DJ ಹಳ್ಳಿನಲ್ಲಿ ಲಾಡಿ ಬಿಚ್ಚಿದ ಇನ್ಸ್ಪೆಕ್ಟರ್ ಸುನೀಲ್ ಒಂದ್ ಕಡೆ ಆದ್ರೆ, ರಾಮರಾಜ್ಯ ಭಾರತ ಒಂದು ರಾಮರಾಜ್ಯವೆಂದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯು ಪಿನಲ್ಲಿ ರಾಮನನ್ನ ಸ್ಥಾಪನೆ ಮಾಡಿ ನಮ್ದು ರಾಮರಾಜ್ಯ ಅಂತ ನಾವು ಹೇಳ್ಕೊಂತೀವಿ. ಅದೇ ಯು ಪಿನಲ್ಲಿ 4 ಜನ ರಾಕ್ಷಸರು ಒಂದು ಹೆಣ್ಣುಮಗಳನ್ನ ಸತತವಾಗಿ ಡ್ರಗ್ ಕೊಟ್ಟು ರೇಪ್ ಮಾಡೋದು ಒಂದ್ ಕಡೆ ಆದ್ರೆ, ನ್ಯಾಯ ಪೊಲೀಸ್ ಕಂಪ್ಲೇಂಟ್ ಕೊಡಕೋರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರೇಪ್ ಮಾಡ್ತಾರೆ. ಅವರು ಒಂದು ವಾರ ರೇಪ್ ಮಾಡಿ ಅವಳನ್ನ ಬಿಡ್ತಾರೆ ಅಂತಂದ್ರೆ, ಸದ್ಯಕ್ಕೆ ಯು ಪಿ ಪೊಲೀಸ್ ಅಲ್ಲಿ ಯು ಪಿ CM ಅವ್ರು ಮಾಡಿರೋದು ಏನು ಅಂತಂದ್ರೆ, ಆ ರೇಪ್ ಮಾಡಿದಂತ 2 ಪೊಲೀಸರನ್ನ ಬರೀ ಸಸ್ಪೆಂಡ್ ಮಾಡಿದ್ದಾರೆ. ನೋಡಿ, ಪೊಲೀಸರು ಏನೇ ಮಾಡಿದ್ರು ಬರೀ ಸಸ್ಪೆಂಡ್ ಅಷ್ಟರಲ್ಲೇ ಕಣ್ಣು ಓಡಿಸ್ಬಿಡ್ತಾರೆ. ಯಾವ ರಾಜ್ಯದಲ್ಲಿ ನಾವುಗಳು ಬದುಕ್ತಾ ಇದೀವಿ ಅನ್ನೋದನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಏನೋ ಮ್ಯಾಟ್ರ್ ಅಷ್ಟೊಂದೇ ಅಂತಲ್ಲ, ಬಟ್ ಒಂದೊಂದು ನಿಜ. ವಿ ನೀಡ್ ಟು ನಮ್ಮ ಯೋಚನೆ ಬದಲಾವಣೆ ಮಾಡ್ಕೊಂಡಾಗ ನಾವು ಕೂಡ ಬದಲಾವಣೆ ಆಗ್ಬೋದು. ಇಲ್ಲೊಬ್ರು ನಮ್ಮ ಜೊತೆ ಒಬ್ರು
ಒಂದು 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 ಗಟ್ಟಿ ಧ್ವನಿ ಇದೆ. ಒಂದು ನಿಮಿಷ ಅವ್ರನ್ನ ಮಾತಾಡಿಸ್ತೀನಿ. ಈಸ್ ಫೈಟಿಂಗ್ ಫಾರ್ ಎ ಕಾಸ್. ಕರ್ನಾಟಕದಲ್ಲಿ ಮೆಡಿಕಲ್ ಎಜುಕೇಶನ್ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ವಿರುದ್ಧವಾಗಿ ಸತತವಾಗಿ ತಮ್ಮ ಧ್ವನಿಯನ್ನು ಎತ್ತಿ ಈಸ್ ಫೈಟಿಂಗ್ ಫಾರ್ ಎ ಕಾಸ್. ಮತ್ತೆ ಹಿರಿಯ ನಾಗರಿಕರು, ಬಟ್ ಆದ್ರೂ ಕೂಡ ಸ್ವಲ್ಪ ಸೊ ಅವ್ರನ್ನ ಮಾತಾಡಿಸ್ತೀನಿ, ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ. ಈ ಏಜ್ ಅಲ್ಲಿ ಅವರ ಹುಮ್ಮಸ್ಸು, ಅವರ ಹೋರಾಟ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯ್ತು. ನಿಜವಾಗ್ಲೂ ಇಂಥ ವ್ಯಕ್ತಿಗಳಿರೋದ್ರಿಂದ ಸಮಾಜ ಒಂದ್ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂತ. ಬನ್ನಿ, ಐ ಆಮ್ ಜಸ್ಟ್ ಡೈರೆಕ್ಟ್ಲಿ ಗೋಯಿಂಗ್ ಟು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಂಜುಂಡ ಪ್ರಸಾದ್ ಅಂತ ಸರ್. ಓಕೆ 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 ಸರ್, ನಂಜುಂಡ ಪ್ರಸಾದ್ ಸರ್. ಸರ್ ತಾವೇನ್ ಮಾಡ್ತಾ ಇದ್ದೀರಾ? ಸರ್ ನಾ ಪ್ಯಾರಾಮಿಡ್ ಕರ್ನಾಟಕ ಪತ್ರಿಕೆಯ ಮುಖ್ಯ ಸಂಪಾದಕ ಸರ್. ನಾವು ಮುಖ್ಯ ಸಂಪಾದಕರಾ? ಸರ್ ಸರ್ ಏನ್ ಹೋರಾಟ ಮಾಡ್ತಾ ಇದ್ದೀರಾ? ಮತ್ತೆ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಈ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಏನೇನ್ ಆಗ್ತಾ ಇದೆ, ಸ್ವಲ್ಪ ನಿಮ್ಮ ಹೋರಾಟ ಯಾವ್ದಾದ್ರು ಒಂದು ಹೇಳಲಿಕ್ಕೆ? ಮೀನ್ ಡಾಕ್ಟರ್ ಸುಜಾತಾ ಬಗ್ಗೆ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ಸ್ ಅಲ್ವಾ? ಸೊ ಅವ್ರ ಬಗ್ಗೆ ನೀವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಮತ್ತೆ ಅವರ ರಿಟೈರ್ಡ್ ಆದ್ಮೇಲೆ ಅವರ ಅಪಾಯಿಂಟ್ಮೆಂಟ್ ಕೂಡ ನೀವು ಪ್ರಶ್ನೆ ಮಾಡಿದಿರಾ. ಏನ್ ವಿಚಾರ ಸರ್ ಇದು? ಸರ್ 2016ರಲ್ಲಿ ಒಂದು ಆರ್ಡರ್ ಆಯ್ತು. ಆವಾಗ ಯಾವುದೇ ಸರ್ಕಾರಿ ನೌಕರರಿಗೆ ಆಗ್ಲಿ ಅಥವಾ ಎ ಗ್ರೇಡ್ ಆಫೀಸರ್ಸ್ಗೆ ಆಗ್ಲಿ ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿದ್ರೆ ಅವರನ್ನ ತೆಗೆದು ಹಾಕಿ ಅಂತಂದ್ಬಿಟ್ಟು ಆರ್ಡರ್ ಆಗಿತ್ತು. ಎಷ್ಟನೇ ಸರ್? 2016ರಲ್ಲಿ? 2016. 2025-24 ಆಗಿದೆಯಲ್ಲ. ಮತ್ತೆ 2024ರಲ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಹಾಗೂ ರಜನೀಶ್ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಅಲ್ಲ, ಈಗ ಡಾಕ್ಟರ್ ಸುಜಾತಾ ರಾಥೋಡ್ ಅವ್ರು ಏನಿದ್ದಾರೆ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಶನ್, ಅವ್ರು ರಿಟೈರ್ಡ್ ಆದ್ಮೇಲೆ ಅವರನ್ನ ಸಿದ್ದರಾಮಯ್ಯ ಗೌರ್ಮೆಂಟ್ ಮರು ನೇಮಕ ಮಾಡಿದ್ದಾರೆ. ಯಾಕೆ ಕರ್ನಾಟಕದಲ್ಲಿ ಆ ಪೋಸ್ಟ್ಗೆ ಕೂತ್ಕೊಳಕ್ಕೆ ಯೋಗ್ಯರು ಯಾರು ಇಲ್ವಾ? ಸರ್ 13 ಜನದ ಅಪ್ಲಿಕೇಶನ್ ಬಂದಿತ್ತು. 13 ಜನ ಅಪ್ಲಿಕೇಶನ್ ಹಾಕಿದ್ರು. ಇವ್ರು MLC ಕಾಂಗ್ರೆಸ್ MLC ರಾಥೋಡ್ ಅವರ ಮಿಸಸ್ ಅಲ್ವಾ ಇವರು? ಸೊ ಪ್ರೀತಿ ಇದ್ದೇ ಇರುತ್ತೆ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ನಮ್ ಕಾಂಗ್ರೆಸ್ ಅವರು ರಾಥೋಡ್ ಅವರ ಪತ್ನಿ ಅಂತೇಳಿ ಅವ್ರಿಗೆ ಇದ್ದೇ ಇರ್ತದೆ. ಹೇಳಿ, 13 ಜನ ಹಾಕಿದ್ರು, ಏನಾಯ್ತು? ಅದನ್ನೆಲ್ಲ ಬದಿಗಿಟ್ಟು ಇವರನ್ನ 30/6/2025ರಂದು ಅವ್ರು ರಿಟೈರ್ ಆಗ್ತಾರೆ. 1/7/2025ರಂದು ಅವರಿಗೆ ರೀ ಆರ್ಡರ್ ಕೊಡ್ತಾರೆ. ರೀ ಆರ್ಡರ್ ಕೊಟ್ಟಾಗ ಅದ್ರ ಮೇಲೆ ನಡವಳಿ ಇದ್ ಮಾಡಿ ಏನೋ ಷರತ್ತುಗಳನ್ನು ಹಾಕಿದೀವಿ ಅಂತಂತಾರೆ. ಆ ಷರತ್ನಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ 11ನೇ ಪಾಯಿಂಟ್ ಅಲ್ಲಿ ನೀವು ಯಾವುದೇ ಸರ್ಕಾರದ ಇದನ್ನ ಆದೇಶ. ನಮ್ಮ ಪ್ರಶ್ನೆ ಇಷ್ಟೇನೆ ಸರ್, ರಿಟೈರ್ಮೆಂಟ್ ಅನ್ನು ಎಂಜಾಯ್ ಮಾಡಬೇಕಾದಂತ ಡಾಕ್ಟರ್ ಸುಜಾತಾ ಅವರು ಮತ್ತೆ ರಿಟೈರ್ಡ್ ಆದ್ಮೇಲೆ ನನಗೆ ಯಾರೋ ಹೇಳಿದೇನು ಅಂತಂದ್ರೆ ಮುಂದಿನ 2028 ಚುನಾವಣೆಗೆ MLA ಟಿಕೆಟ್ ಕೊಡ್ತಾರೆ, ಹಾಗಾಗಿ ಅಲ್ಲಿಯವರೆಗೂ ಇಲ್ಲಿ ಕುಣಿಸಿದಾರೆ ಅಂತ ನನ್ಗೆ ಹೇಳಿದ್ರು ಯಾರೋ. ನನಗೆ ಅದ್ರ ಪ್ರಶ್ನೆ ಬೇರೆ ಸರ್, ಅವರು ಇದ್ ಮಾಡೋದ್ರ ಪ್ರಶ್ನೆ ಬೇರೆ. ಆದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನಾವು ಗುತ್ತಿಗೆ ಆಧಾರ ತಗೋಬೇಕು ಅಂತಂದ್ರೆ ಅವ್ರು ಕ್ಲಿನಿಕಲ್ ಸೈಡ್ ಅಲ್ಲಿ ಮಾತ್ರ ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅಲ್ಲ, ಸಿದ್ದರಾಮಯ್ಯನವರ ನಿರ್ಧಾರಗಳೇನಿದೆ ಅದು ಕರ್ನಾಟಕ ಮಹಿಳಾ ಆಯೋಗ ಆಗಿರ್ಬೋದು. ಯೂಶಲ್ ಆಗಿ ಕರ್ನಾಟಕ ಮಹಿಳಾ ಆಯೋಗದಲ್ಲಿ ಲಾಯರ್ಸ್ ಮತ್ತೆ ರಿಟೈರ್ಡ್ ಜಡ್ಜ್ಗಳನ್ನ ನಾವು ನೋಡ್ತಾ ಇದ್ವಿ. ಈಗ ಒಬ್ಬ ಡೆಂಟಿಸ್ಟ್ ನಾಗಲಕ್ಷ್ಮಿ ಚೌಧರಿ ಕರ್ಕೊಂಡ್ಬಂದು ಕುಣಿಸಿದ್ದಾರೆ. ಅವರು ಕೂಡ ಐ ಡೋಂಟ್ ಥಿಂಕ್ ಸೊ ಶಿ ಇಸ್ ಎಲಿಜಿಬಲ್ ಅಂತ. ಇದೇ ರೀತಿ ಡಾಕ್ಟರ್ ಸುಜಾತಾ ರಾಥೋಡ್ದು ಕತೆ ಇದೆ. ಹೌದು ಸರ್, ಅವರು ಆಪ್ತಾಲ್ಮಿಕಲಿ ನಿರ್ದೇಶಕರಾಗಿದ್ದರು ಅಷ್ಟೇ ಹೊರತು ಸುಜಾತಾ ರಾಥೋಡ್ ಅವರು ಆಪ್ತಾಲ್ಮಿಕಲಿ ನಿರ್ದೇಶಕರಾಗಿದ್ದರು. ಅಂತವ್ರನ್ನ ತಗೊಂಡ್ಬಂದು ಇಲ್ಲಿ ಡೈರೆಕ್ಟರ್ ಆಗಿ ಕೂಡಿಸಿದ್ದಾರೆ. ನೀವು ಅದ್ರ ಬಗ್ಗೆ ಏನಾದ್ರು ಸರ್ಕಾರಕ್ಕೆ ಕಂಪ್ಲೇಂಟ್ಸ್ ಅನ್ನು ಕೊಟ್ಟಿದ್ದೀರಾ ಸರ್? ನಾನು ರಾಜ್ಯ ತೋರ್ಸಕ್ಕಾಗತ್ತಾ? ಇರ್ಲಿ. ಓಕೆ ಓಕೆ, ಇವ್ರಿಗೆ ಗವರ್ನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು. ಏನ್ ಆಕ್ಷನ್ ಆಗಿದ್ಯಾ ಡಾಕ್ಟರ್ ಸುಜಾತಾ ರಾಥೋಡ್ ಅವ್ರನ್ನ ತೆಗಿಲಿಕ್ಕೆ ಆಕ್ಷನ್ ಆಗ್ತಾ ಇದೆ ಸರ್. ಅಲ್ಲ, ಸಿದ್ದರಾಮಯ್ಯನವರು ವಕೀಲರಾಗಿ ಬುದ್ಧಿವಂತರು, ಸಿದ್ದರಾಮಯ್ಯನವರು ರಿಟೈರ್ಡ್ ಆಗಿರೋ ಕರ್ಕೊಂಬಂದು ಯಾಕೆ ಕೊಂಡಿಸ್ತಾ ಇದಾರೆ ಅಂತ ಏನಾದ್ರು ಐಡಿಯಾ ಇದೆಯಾ? ಅವರು ಲಾಯರ್ ಓದಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಈಗ ರಾಜಕೀಯದಲ್ಲಿರೋದ್ರಿಂದ ಅವರಿಗೆ ಯುವಕರಿಗೆ ಕೆಲಸ ಇಲ್ಲ. ಇಲ್ಲಿ ನೋಡಿದ್ರೆ ರಿಟೈರ್ಡ್ ಆಗಿರೋ ಕರ್ಕೊಂಬಂದು ಡೈರೆಕ್ಟರ್ಗಳು ಮಾಡೋದು ಡಾಕ್ಟರ್ ಸುಜಾತಾ ರಾಥೋಡ್ ಅಂತವ್ರನ್ನ ಮಾಡ್ತಾ ಇರುವಂತ ಈ ಸರ್ಕಾರದ ನಿಯಮ ನಿಜವಾಗ್ಲೂ ಜನ ಯೋಚನೆ ಮಾಡಬೇಕು. ರಿಟೈರ್ಡ್ ಆಗಿ ಮನೇಲಿ ಕುತ್ಕೊಬೇಕಾದವರು ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಬೇಕಾದಂತ ಯುವಕರು ಮನೇಲಿ ಇದ್ದಾರೆ. ಏನೋ ಈ ಸ್ಕ್ಯಾಮ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ತಮಗೆ
ಧನ್ಯವಾದಗಳು ಸರ್, ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ. ಓಕೆ, ಥ್ಯಾಂಕ್ ಯು. ಇವರು ಒಬ್ಬ ಹೋರಾಟಗಾರರು, ಡಾಕ್ಟರ್ ಸುಜಾತಾ ರಾಥೋಡ್ ಅಂತ, ಏನು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್. ಅವರನ್ನ ರಿಟೈರ್ಡ್ ಆದ್ಮೇಲೆ ಸಿದ್ದರಾಮಯ್ಯನವ್ರು ಕರ್ಕೊಂಡ್ಬಂದು ಕುಣಿಸಿದ್ದಾರೆ. ಇವನ್ ಕರ್ನಾಟಕ ವುಮೆನ್ಸ್ ಕಮಿಷನ್ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಸಹ, ಅವರು ಡೆಂಟಿಸ್ಟ್, ಅವರು ಆ ಪೋಸ್ಟ್ಗೆ ಐ ಡೋಂಟ್ ಥಿಂಕ್ ಶಿ ಇಸ್ ಎಲಿಜಿಬಲ್. ನಾಗಲಕ್ಷ್ಮಿ ಚೌಧರಿ ಅವರನ್ನು ಸಹ ಕರ್ಕೊಂಡ್ಬಂದು ವುಮೆನ್ಸ್ ಕಮಿಷನ್ ಆಗಿ ನೇಮಕ ಮಾಡಿದ್ದಾರೆ. ಎಲ್ಲ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್. ಆಮೇಲೆ ನಾಟ್ ಓನ್ಲಿ ದಟ್, ಕಿದ್ವಾಯಿಯ ಡಾಕ್ಟರ್ ನವೀನ್ ಅಂತ ಏನಿದ್ದಾರೆ, ಈಸ್ ಅ ಡೈರೆಕ್ಟರ್. ಅಲ್ಲಿ ಪಬ್ಲಿಕೇಶನ್ಸ್ ಮಾಡಬೇಕಾಗತ್ತೆ. ಸಾಕಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾಗಳನ್ನ ಏನೋ ಐ ಥಿಂಕ್ ಅದಕ್ಕೆ ಎಲಿಜಿಬಲ್ ಆಗ್ಬೇಕಾಗತ್ತೆ. ಇನ್ಎಲಿಜಿಬಲ್ ವ್ಯಕ್ತಿಗಳನ್ನ ತಂದು ಕುಣಿಸೋದ್ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎತ್ತಿ ಹಿಡಿದ ಕೈ ಅಂತ ಹೇಳುತ್ತಾ, ಇದರ ಬಗ್ಗೆ ನೋಡಿ ನಾವೊಬ್ಬರೇ ಅಂತಲ್ಲ ನೋಡಿ, ಇವರು ಕೂಡ ಧ್ವನಿ ಮಾಡಿದ್ದಾರೆ. ಯಾಕೆ ಅಂತಂದ್ರೆ 60 ವರ್ಷ ರಿಟೈರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ, ನಿಮ್ಗೆ ನಮ್ಮ ಸೇವೆ ಸಾಕಾಗಿದೆ, ಮನೆಗೆ ಹೋಗಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡಿ ಅಂತ. ಬಟ್ ರಿಟೈರ್ಡ್ ಆದ್ಮೇಲೂ ಕೂಡ ರಾಜಕೀಯಕ್ಕೆ ಬರೋಕ್ಕೋಸ್ಕರ ಡಾಕ್ಟರ್ ಸುಜಾತಾ ರಾಥೋಡ್ ಅಂತವರು ನೋಡಿ 60 ವರ್ಷ ರಿಟೈರ್ಡ್ ಆದ್ಮೇಲೆ ಕರ್ಕೊಂಡ್ಬಂದು ಸಿದ್ದರಾಮಯ್ಯನವರು ಆಯಮ್ಮನ ಅಲ್ಲಿ ಕುಣಿಸಿದ್ದಾರೆ. ಇಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಡೆಂಟಿಸ್ಟ್, ಯೂಶುವಲ್ ಆಗಿ ಲಾಯರು ಅಥವಾ ರಿಟೈರ್ಡ್ ಜಡ್ಜ್ಗಳನ್ನ ವುಮೆನ್ಸ್ ಕಮಿಷನ್ಗೆ ಅಪಾಯಿಂಟ್ ಮಾಡೋದು ಒಂದು 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 ಪ್ರೆಸಿಡೆಂಟ್. ಅದೇ ರೀತಿ ಕಿದ್ವಾಯಿ ಡಾಕ್ಟರ್ ನವೀನು ಸಹ ಈಸ್ ನಾಟ್ ಎಲಿಜಿಬಲ್ ಫಾರ್ ದ ಡೈರೆಕ್ಟರ್ ಪೋಸ್ಟ್. ಇನ್ಎಲಿಜಿಬಲ್ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಅಪಾಯಿಂಟ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಎತ್ತಿದ ಕೈ ಅಂತ ಹೇಳುತ್ತಾ, ಇದರ ಬಗ್ಗೆ ನಮ್ಮ ಧ್ವನಿ ಮತ್ತೆ ಕಾನೂನು ಹೋರಾಟ ಮುಂದುವರಿಯುತ್ತೆ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಣದಲ್ಲೂ ಕನ್ನಡ.